ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲು ಕಂಬಿಗಳ ಹಿಂದೆ ಸರಿದಿರುವ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಭೇಟಿ ಮಾಡಬೇಕು ಅಂತ ಹೇಳಿ ಕಾತರರಾಗಿ ಕಾಯ್ತಾ ಇದ್ದಾರಂತೆ. ಪ್ರತಿನಿತ್ಯ ಪರಪ್ಪನ ಅಗ್ರಹಾರ ಜೈಲಿನತ್ತ ಒಬ್ರಲ್ಲ ಒಬ್ರು ಅಭಿಮಾನಿಗಳು ಹೋಗಿ ನಮ್ಮ ಬಾಸನ್ ಮೀಟ್ ಆಗಕ್ಕೆ ಬಿಡಿ ಅಂತ ಹೇಳಿ ಜೈಲಿನ ಸಿಬ್ಬಂದಿಗಳಿಗೆ ದುಂಬಾಲು ಬೀಳ್ತಿದ್ದಾರೆ. ಆಲ್ರೆಡಿ 3 ಜನ ಕುಟುಂಬಸ್ಥರು, ಪತ್ನಿ, ಮಗ ಹಾಗೆ ಸ್ನೇಹಿತ ವಿನೋದ್ ಪ್ರಭಾಕರ್ ಭೇಟಿಯಾಗಿ ಬಂದಿದ್ದಾರೆ. ಇನ್ನು ಮುಂದೆ ವಾರಕ್ಕೆ 3 ಬಾರಿ ಹೊರಗಿನವರನ್ನ ಭೇಟಿಯಾಗಲಿಕ್ಕೆ ಅವಕಾಶ ಸಿಗುತ್ತೆ. ದರ್ಶನ್ ಭೇಟಿಗೆ ಪೋಷಕರು ಬರೋದು ಡೌಟ್ ಅಂತೆ. ಲ್ಯಾಂಡ್ಲೈನ್ ಮೂಲಕ ಕುಟುಂಬಸ್ಥರ ಜೊತೆಯಲ್ಲೇ ಮಾತನಾಡಿದ್ದಾರೆ. ಎಲ್ಲ ಸರಿ ಹೋಗುತ್ತೆ, ತಲೆ ಕೆಡಿಸ್ಕೊಳ್ಬಿಡಿ. ಕುಟುಂಬಸ್ಥರಿಗೆ ಈ ರೀತಿಯಾಗಿ ಧೈರ್ಯ ಹೇಳಿದ್ದಾರಂತೆ. ಇನ್ಫ್ಯಾಕ್ಟ್ ಇವತ್ತು ದರ್ಶನ್ ಅವರ ತಾಯಿ ಹಾಗೆ ಸಹೋದರ ಹೋಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಫೋನ್ ಮೂಲಕವೇ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸದ್ಯಕ್ಕೆ ಪವಿತ್ರ ಗೌಡ ಕೂಡ ನಿರಾಳವಾಗಿದ್ದಾರಂತೆ. ಸಹ ಕೈದಿಗಳ ಜೊತೆಯಲ್ಲಿ ದಿನೇ ದಿನೇ ಜೆಲ್ ಆಗ್ತಿದ್ದಾರೆ, ಅಂದ್ರೆ ಅವ್ರ ಜೊತೆಯಲ್ಲಿ ಹೊಂದ್ಕೊಳ್ತಿದ್ದಾರಂತೆ ಪವಿತ್ರ ಗೌಡ. ಕಳೆದ 2 ದಿನಗಳಿಂದ ಸಹ ಕೈದಿಗಳ ಜೊತೆಯಲ್ಲಿ ಮಾತುಕತೆ ನಡೆಸ್ತಾ ಇದ್ದಾರೆ. ಮಗಳು ಭೇಟಿಯಾಗಿ ವಾಪಸ್ ಹೋದ ನಂತರದಲ್ಲಿ ನಿರಾಳರಾಗಿದ್ದಾರೆ ಪವಿತ್ರ ಗೌಡ. ಇನ್ನು ಫೋನ್ನಲ್ಲೇ ಕುಟುಂಬಸ್ಥರ ಜೊತೆಯಲ್ಲೂ ಕೂಡ ಮಾತನಾಡಿದ್ದಾರೆ. ಜೈಲಿನ ಲ್ಯಾಂಡ್ ಲೈನ್ನ ಮೂಲಕ ಪವಿತ್ರ ಗೌಡ ಕೂಡ ಮನೆ ಮಂದಿಯನ್ನ ಮಾತನಾಡಿಸ್ತಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಲ್ಯಾಂಡ್ಲೈನ್ ಮೂಲಕ ಕಾಲ್, ಏನೂ ಆಗಲ್ಲ, ಆರಾಮಾಗಿರಿ, ನಾವು ಆರಾಮಾಗಿದ್ದೀವಿ ಅನ್ನೋ ಸಂದೇಶ ಬೇರೆನೆಲ್ಲ ಆಗ್ತಾ ಇದೆ. ಅದರಲ್ಲೂ ದರ್ಶನ್ ಅವರನ್ನ ಭೇಟಿ ಆಗಬೇಕು ಅಂತ ಬರ್ತಿರೋ ಅಭಿಮಾನಿಗಳ ಕತೆ ಏನು ಅಂತ? ಸ್ಮಿತಾ, ಇವತ್ತು ಬೆಳಗ್ಗೆಯೂ ಕೂಡ ಜೈಲಿನಲ್ಲಿರುವ ದರ್ಶನ್ ಅವರ ಭೇಟಿಗೆ ಅಂತ ಹೇಳಿ ಒಂದು ಕಾಲದಲ್ಲಿ ಅಂತಂದ್ರೆ ಒಂದು 5-6 ವರ್ಷಗಳಿಂದ ನಿರಂತರವಾಗಿ ದರ್ಶನ್ ಸಂಪರ್ಕದಲ್ಲಿದ್ದ ವಿಕಲಚೇತನ ಸೌಮ್ಯ ಅನ್ನುವ ಹುಡುಗಿಯೊಬ್ಳು ಜೈಲ್ ಬಳಿ ಅವರ ತಂದೆ ತಾಯಿಯ ಜೊತೆ ದರ್ಶನ್ ಅವರೇ ಕೊಡ್ತಿದ್ದ ಆಟೋದಲ್ಲಿ ಬಂದಿದ್ಲು. ಅಲ್ಲಿ ಬಂದಾಗ ಕಳೆದ 1 ವಾರದಿಂದಲೂ ಕೂಡ ಅವಳು ನಾನು ದರ್ಶನ್ ಅವ್ರನ್ನ ನೋಡೋವರೆಗೂ ಊಟ ಮಾಡೋದಿಲ್ಲ ಅಂತ ಹೇಳಿ ಮನೆಯಲ್ಲಿ ಹೇಳ್ಕೊಂಡೆ. ಅವ್ರ ತಾಯಿ ತಂದೆ ಇಬ್ರು ಕೂಡ ಕಣ್ಣೀರು ಹಾಕೊಂಡು ಜೈಲು ಬಳಿ ಬಂದು ದರ್ಶನ್ ಭೇಟಿಗಾಗಿ ಕೇಳಿದ್ರು. ಆದ್ರೆ ಜೈಲಧಿಕಾರಿಗಳು ಈಗಾಗಲೇ ಏನೋ 3 ವಿಸಿಟ್, 1 ವಾರಕ್ಕೆ 3 ಜನಕ್ಕಷ್ಟೇ ಭೇಟಿಗೆ ಅವಕಾಶ ಇರುತ್ತೆ. ಆ ನಿಟ್ಟಿನಲ್ಲಿ ಈಗ 3 ಕೂಡ ಭೇಟಿ ಆಗಿರೋದ್ರಿಂದ ಮತ್ತೆ ಹೊಸಬರನ್ನ ಭೇಟಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮತ್ತೆ ತಂದೆ ತಾಯಿ ಇಬ್ರು ಕೂಡ ಕಣ್ಣೀರು ಹಾಕೊಂಡು ಇಲ್ಲಿಂದ ವಾಪಸ್ ಹೋಗಿದ್ದಾರೆ. ಆದ್ರೆ ಇಲ್ಲಿ ಎಷ್ಟೇ ಅಭಿಮಾನಿಗಳು ಬಂದರೂ ಸಹ ಈಗಾಗಲೇ ಜೈಲಿನ ಒಳಗಡೆ ಪ್ರತಿ ವಾರಕ್ಕೆ ಇಷ್ಟು ಜನ ಜೊತೆಗೆ ತಿಂಗಳಿಗೆ ಎಷ್ಟು ಜನ ಭೇಟಿ ಮಾಡ್ಬೇಕು ಅನ್ನೋದೊಂದು ಆದೇಶ ಇರುತ್ತೆ. ಆ ಒಂದು ಆದೇಶವನ್ನ ಯಾರು ಕೂಡ ಮೀರೋ ಹಾಗಿಲ್ಲ. ಒಂದು ವೇಳೆ ಮೀರಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ದಾಖಲೆಗಳು, ಒಳಗೆ ಬಂದಿರೋ ವಿಡಿಯೋಗಳು ಇಂಥವೆಲ್ಲ ಇರೋದ್ರಿಂದಾಗಿ ಜೈಲಧಿಕಾರಿಗಳಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿರುವಂಥದ್ದು. ಯಾರನ್ನ ಒಳಗಡೆ ಬಿಡಬೇಕು ಅಥವಾ ಬೇಡ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ತಲೆನೋವಾಗಿರೋದು. ಯಾಕಂತ ಹೇಳಿದ್ರೆ ದರ್ಶನ್ ಅರೆಸ್ಟ್ ಆದ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯಲ್ಲಿ ಯಾರೂ ಕೂಡ ನೋಡಕ್ಕೆ ಹೋಗಿರ್ಲಿಲ್ಲ. ಅವರೆಲ್ಲರೂ ಕೂಡ ಈಗ ಜೈಲಿನ ಒಳಗಡೆ ಇರೋದ್ರಿಂದಾಗಿ ದರ್ಶನ್ ಅಲ್ಲಿ ಭೇಟಿ ಆಗೋದಕ್ಕಾದ್ರೆ ಯಾರಿಗೂ ಹೆಚ್ಚು ಗೊತ್ತಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಇಲ್ಲಿಗೆ ಬರ್ತಿದ್ದಾರೆ. ಆದ್ರೆ ಇಲ್ಲಿ ಮಾಧ್ಯಮಗಳು ಇರೋದ್ರಿಂದಾಗಿ ಒಂದಷ್ಟು ಜನ ಪೊಲೀಸರ ಜೊತೆ ಬರೋದು, ಜೈಲಿನ ಒಳಗಡೆ ಹೋಗಕ್ಕೆ ಯತ್ನ ಮಾಡೋದು, ನಟರು ಬರೋದು ಅಥವಾ ಅವ್ರ ಆಪ್ತರು ಬರೋದು, ಈ ರೀತಿಯಲ್ಲಿ ಆಗ್ತಾ ಇದೆ. ಆದ್ರೆ ಇದು ಯಾವುದಕ್ಕೂ ಕೂಡ ಈಗ ದರ್ಶನ್ ಅವರೇ ಸ್ವತಃ ನನ್ನ ಭೇಟಿಗೆ ಬೇರೆ ಯಾರು ಬರೋದು ಬೇಡ ಅಂತೇಳಿ ಮನೆಯವರಿಗೆ ಹೇಳಿದ್ದು. ಇವತ್ತು ಅವರ ತಾಯಿ ಮತ್ತು ತಾಯಿ ಮೀನಾ ಅವರು ಮತ್ತೆ ತಮ್ಮ ಬರ್ತಾರೆ ಅನ್ನೋ ಮಾಹಿತಿ ಇತ್ತು. ಆದ್ರೆ ಕೊನೆ ಮೂಮೆಂಟ್ಗೆ ಅವರು ಕೂಡ ಬರೋದಿಲ್ಲ ಅನ್ನೋ ಮಾಹಿತಿ ಈಗ ಪೊಲೀಸರಿಗೆ ಲಭ್ಯ ಆಗಿದೆ ಅನ್ನೋದು ರಿಪಬ್ಲಿಕ್ ಕನ್ನಡ ಗೊತ್ತಾಗಿದೆ. ಜೊತೆಗೆ ಈಗಾಗಲೇ ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದಂತಹ ದರ್ಶನ್ ಏನಿದ್ದಾರೆ, ಇವರು ಒಳಗಡೆ 4 ಗೋಡೆಯ ಮಧ್ಯೆ ಇದ್ರು ಸಹ ಸಾಕಷ್ಟು ಸಂಕಷ್ಟ ಇದೆ. ಯಾಕಂತ ಹೇಳಿದ್ರೆ ಬೇರೆಯವರು ಬಂದರೂ ಕೂಡ ಅಕ್ಕಪಕ್ಕದಲ್ಲಿ ಇರುವಂತ ಒಂದಷ್ಟು ಕೊಠಡಿಗಳಲ್ಲಿ ಪ್ರಮುಖ ಆರೋಪಿಗಳೇನಿರ್ತಾರೆ ಅವರು ಕೂಡ ಏನು ಪ್ರತಿದಿನ ಹೊರಗಡೆ ಕಾಲ್ ಮಾಡೋದಿರುತ್ತೆ. ಆ ಒಂದು ಕಾಲ್ ಮಾಡಿದ ಸಂದರ್ಭದಲ್ಲಿ ದರ್ಶನ್ ಅವರ ಭೇಟಿಗೆ ಬೇರೆಯವರು ಬಂದು ಹೋಗ್ತಿದ್ದಾರೆ. ಆದ್ರೆ ನಮಗೂ ಕೂಡ ಇದೇ ರೀತಿ ಅವಕಾಶ ಕೊಡಿ ಅಂತ ಕೇಳೋದು ಜೈಲಧಿಕಾರಿಗಳಿಗೆ ಏನಾದ್ರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಜೈಲಧಿಕಾರಿಗಳಿಗೂ ಕೂಡ ಇದು ಹೆಚ್ಚುವರಿ ಯಾರಾದ್ರೂ ಬಂದು ಭೇಟಿ ಮಾಡಿದ್ರೆ ಅದು ಸಂಕಷ್ಟ ಆಗೋದು ಸಾಧ್ಯತೆ ಇದೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ಇಬ್ರು ಪ್ರತ್ಯೇಕ ಬ್ಯಾರಲ್ ಇರುವಂಥದ್ದು, ಯಾರು ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಬೇರೆ ಬೇರೆ ಬ್ಯಾರಕ್ಗಳಿರ್ತಾರೆ. ಮಹಿಳಾ ಬ್ಯಾರಕ್ ಬೇರೆ, ಪುರುಷ ಬ್ಯಾರಕ್ ಬೇರೆ. ಮಹಿಳಾ ಬ್ಯಾರಕ್ ನಲ್ಲಿ ಪವಿತ್ರ ಗೌಡ ಈಗ ಇರುವ ಸ್ಥಳದಲ್ಲಿ 13 ಜನ ಬೇರೆ ಸಹ ಕೈದಿಗಳನ್ನ ಹಾಕಿದ್ದು ಅವರು ಕೂಡ ಅಲ್ಲಿ ಈಗ ಎಲ್ಲರ ಜೊತೆ ಬೆರೀತಾ ಇದ್ದಾರೆ. ಮನೆಯವರು ಬಂದು ಹೋದ ನಂತರ ಅನ್ನೋ ಮಾಹಿತಿ ಗೊತ್ತಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ನವೀನ್ ಮಾಹಿತಿಗಾಗಿ.